ಹಲೋ ಮ್ಯಾಜಿಕ್ ವರ್ಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆಗಾರವಾಗಿ ಏನಾಗಿದೆ ನೋಡ್ಕೊಂಡಿದ್ದೀನಿ. ಭಾಗ್ಯಮ್ಮ ಭೂಮಿ ಜೊತೆ ನನ್ನ ಮಗಳು ಸುಳ್ಳಲಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇಲ್ಲಮ್ಮ ನೀನು ಅನ್ಕೊಂಡಂಗೆ ಏನೂ ಇಲ್ಲ, ಹಾಗೆಂತ ಗಾಬರಿ ಪಡ್ಬೇಡ. ಅದಕ್ಕೆ ಭಾಗ್ಯಮ್ಮ ಹೇಳ್ತಾರೆ, ಪಾರ್ವತಿ ಪರಮೇಶ್ವರಿಗೆ ತಪ್ಪಿಲ್ವಂತಮ್ಮ, ಜಗಳ ಆಡ್ಬೇಕು, ಆದ್ರೆ ಅದನ್ನೇ ಬೆಳೆಸ್ಕೊಂಡು ಹೋಗ್ಬಾರ್ದು, ಜೀವನ ಹಾಳು ಮಾಡ್ಕೋಬಾರ್ದು ಅಷ್ಟೇ ನಾನು ಹೇಳುದು. ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕ ಬರ್ತಾರೆ. ಬಂದವರು ನಿಂತ್ಕೊಂಡು, ಭಾಗ್ಯಕ್ಕ ಚೆನ್ನಾಗಿದೀಯಾ? ಭಾಗ್ಯಮ್ಮ ನೋಡಿದ್ದಾರೆ. ಏನ್ ಲಕ್ಷ್ಮಿ ಇಷ್ಟು ದಿನಕ್ಕೆ ಬಂದಿದೀಯಾ? ಏನಿಲ್ಲ ಭಾಗ್ಯಕ್ಕ, ಹಿಂಗೆ ಕೆಲ್ಸ ಗೊತ್ತಲ್ಲ. ಅದಕ್ಕೆ ಭಾಗ್ಯಮ್ಮನವ್ರು ಅಂತಾರೆ, ಭೂಮಿ ಮತ್ತೆ ಮನೆಯವರು ನನ್ನನ್ನ ರಾಜಮಾತೆ ನೋಡ್ದಂಗ್ ನೋಡ್ತಾರಮ್ಮ, ಇನ್ನೇನ್ ಬೇಕು? ಅದಕ್ಕೆ ಲಕ್ಷ್ಮಿ ಅಕ್ಕ ಅಂತಾರೆ, ಸದ್ಯ ಅಷ್ಟ್ ಮಾತ್ರ ಆದ್ರೆ ಸಾಕು, ಸುಧಾರ್ಸ್ಕೊ. ಯಾಕೆ ಭೂಮಿ ಸಪ್ಪಗಿದೀಯಾ? ಅದಕ್ಕೆ ಭಾಗ್ಯಮ್ಮ ಅಂತಾರೆ, ನೋಡ್ದಾ ಮುಖ ನೋಡಿದ್ರೆ ಅನ್ಸುತ್ತೆ, ನೋಡು ಲಕ್ಷ್ಮಿಗೂ ಗೊತ್ತಾಗೋಯ್ತು. ಏನಿಲ್ಲ ಲಕ್ಷ್ಮಿ ಅಕ್ಕ, ಸುಮ್ಮನೆ ಹೀಗೆ ಮಾತಾಡ್ತಾ ಕೂತಿದ್ವಲ್ಲ, ಕೂತಿದ್ದೆ ಅಷ್ಟೇ, ನೀವಿಬ್ರು ಮಾತಾಡ್ತಿದ್ರಲ್ಲ ಅದಕ್ಕೆ. ಸರಿ ಲಕ್ಷ್ಮಿ, ಕಾಫಿ ಟೀ ತಿಂಡಿ ತಿನ್ನಮ್ಮ ಅಂತೇಳಿ ಭಾಗ್ಯಮ್ಮ ಅಂತಾರೆ. ಅದಕ್ಕೆ ಭೂಮಿ ಇದ್ದವಳು ಎದ್ದೇಳ್ತಾ ಇರ್ತಾಳೆ. ಅಷ್ಟೇ ಲಕ್ಷ್ಮಿ ಅಕ್ಕ, ನಿನ್ ಕೈ ಟೀ ಕುಡ್ದು ಬಹಳ ದಿನ ಆಯ್ತು ಕಣೆ, ಟೀ ಮಾಡ್ಕೊಡ್ತೀಯಾ? ಆಯ್ತು ಲಕ್ಷ್ಮಿ ಅಕ್ಕ, ಕೂತಿರಿ, ಇಬ್ರು ಮಾತಾಡ್ತಾ ಇರು, ಬರ್ತೀನಿ ಅಂತೇಳಿ ಹೋಗ್ತಾಳೆ. ಹೋದ ತಕ್ಷಣ ಈ ಕಡೆ ನಚ್ಚಿ ಕೂತಿರ್ತಾನೆ, ಲ್ಯಾಪ್ಟಾಪ್ ನೋಡ್ಕೊಂಡು. ಅಂಜು ಬರ್ತಾಳೆ. ಚಾರ್ಜರ್ ಇಟ್ಟಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ನನಗೊಂಚೂರು ಚಾರ್ಜರ್ ಕೊಡ್ತೀಯಾ? ಕುಡಿಲಿ ನಚ್ಚಿ ಅಂತ ಹೇಳಿ ಈಸ್ಕೊಳ್ತಾಳೆ. ಪವರ್ ಬ್ಯಾಂಕ್ ಕೊಡ್ತೀಯಾ ಅಂತ ಈಸ್ಕೊಳ್ತಾಳೆ. ಬಾಯ್ಲಿ ಕೂತ್ಕೋ, ನೋಡು, ಏಕೆಂದ್ರೆ ಮೆಹಂದಿ ಶಾಸ್ತ್ರ, ಸಂಗೀತ ಮತ್ತೆ ಡ್ರೆಸ್ ಹೀಗೆ ಇರ್ಬೇಕು, ಈ ತರನೇ ಮದ್ವೆ ಆಗ್ಬೇಕು ಅಂತೆಲ್ಲ ಕನ್ಸಿರುತ್ತೆ. ಹಾಗಾಗಿ ನಿನ್ಗೆ ಯಾವ ತರ ಪ್ಲಾನ್ ಮಾಡಿದ್ವಿ, ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ರೆ ಹೇಳು ನನ್ ಜೊತೆ ಅಂತ ಹೇಳ್ತಾನೆ. ಅದಕ್ಕೆ ಅಂಜು ಇದ್ದೋಳು, ನಿಜಕ್ಕೂ ಥ್ಯಾಂಕ್ಸ್, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲು, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ನಿಂಗೆ ಗೊತ್ತಿದೆಲ್ಲ, ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀನಲ್ಲ ಅಂತೇಳಿ ನಚ್ಚಿ ಅಂತಾರೆ. ಖಂಡಿತವಾಗಿ ಬಾರಿ ಅನ್ಕೊಳ್ತೀನಿ, ಏನಕ್ಕಾದ್ರೂ ಈ ಜೋಡಿ ಒಂದಾಗುತ್ತೋ ಅಂತ ಹೇಳಿ. ಇಲ್ಲಿ ಪಾಪ ಲಕ್ಷ್ಮಿ ಜೊತೆ ಭೂಮಿ ಎಲ್ಲ ತನ್ನ ಮಂದಾಳದ ಆಸೆ ಎಲ್ಲ ತೋಡ್ಕೊಳ್ತಾಳೆ. ಏನು ಲಕ್ಷ್ಮಿ ಅಕ್ಕ, ನನಗೆ ಬರ್ತಾ ಸಾಹೇಬ್ರ ಮೇಲೆ ಅಗಾಧವಾದ ಪ್ರೀತಿ ಶುರು ಆಗ್ಬಿಟ್ಟಿದೆ, ಅವ್ರನ್ನ ಬಿಟ್ಟಿರ್ಲಾರೆ ಅನ್ನೋಷ್ಟು ನನ್ನ ಆವರಿಸ್ಕೊಬಿಟ್ಟಿದ್ದಾರೆ. ಅದಕ್ಕೆ ಲಕ್ಷ್ಮಿ ಅಕ್ಕ ಅಂತಾರೆ, ನೀನ್ ಅವ್ರ ಜೊತೆ ಹೇಳ್ಕೊಂಡಿಯಾ? ಅದಕ್ಕೆ ಭೂಮಿ ಹೇಳ್ತಾಳೆ, ಇಲ್ಲ ಲಕ್ಷ್ಮಿ ಅಕ್ಕ, ನನಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ, ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ನನ್ನಮ್ಮ ಇನ್ನೊಂದು ವಾರ ನಮ್ದು ಮುಗ್ದೋಗುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ಲಿ, ನನ್ನಮ್ಮ ಇನ್ನೂ ಕೂಡ ಸುಧಾರಿಸ್ಕೊಂಡೇ ಇಲ್ಲ. ಅದಕ್ಕೆ ಲಕ್ಷ್ಮಿ ಅಕ್ಕ ಅಂದ್ರೆ, ಅದ ನಿನಗ್ ಭಯ, ನಾನೇ ವಿಚಾರಿಸ್ತೀನಿ ಬಿಡು ಅಂತೇಳಿ ಹೋಗಿ ಅಜಿತನ ಕೇಳ್ತಾಳೆ. ಅಜಿತನಿಗೆ ಟೀ ಕೊಡ್ತಾ, ಸಾಹೇಬ್ರೆ ಇನ್ನೇನೊಂದು ವಾರದಲ್ಲಿ ಮುಗಿತಾ ಇದೆ, ಏನಾದ್ರು ಪ್ಲಾನ್ ಇದೆಯಾ? ಅಥವಾ ಏನಾದ್ರು ಈ ಇದ್ರಲ್ಲಿ ಮುರಿದ್ರೆ ನಾವೇ ಬಿಟ್ಟು ಹೋಗ್ಬೇಕು ಅನ್ನೋಂತ ನಿಬಂಧನೆ ಬಿಟ್ಟು ಇನ್ನೇನಾದ್ರು ಬಂದಾಗೋ ಅಂತದ್ದು ಅಂದಾಗ, ಹಂಗೇನಿಲ್ವಲ್ಲ, ಕಾನೂನು ಅಂದ್ರೆ ಕಾನೂನು ಅಂತ ಹೇಳಿ ಅಜಿತ್ ಜಾರ್ಕೊಬಿಡ್ತಾನೆ. ಅದೇ ಸತ್ಯಣ್ಣನ ಕೈಲಿ ಹೇಳಕ್ ಕಥೆನೇ ಬೇರೆ, ಬಿಟ್ಟಿರಕ್ಕಾಗಲ್ಲ. ನೀವು ಮಾತ್ರ ನಿನ್ ತಂಗಿ ಪರ ವಹಿಸ್ಕೊಂಡು ಹಾಗೆ ಇರಿ, ಅವಳಿಗೆಲ್ಲ ಅರ್ಥ ಆಗುತ್ತೆ, ಊರವ್ರನ್ನೆಲ್ಲ ಉದ್ಧಾರ ಮಾಡ್ತಾಳೆ. ನನ್ನ ಮನ್ಸಿನ ಪ್ರೀತಿ ಅರ್ಥ ಆಗೋದಿಲ್ವಾ? ಅವಳು ಇನ್ನೊಂದು ವಾರ ಇದೆ ಸಾಹೇಬ್ರೆ, ಮದುವೆ ಮುಗಿಸ್ಕೊಂಡು ಹೋಗ್ಲಾ ಅಂತ ಕೇಳ್ತಾಳಲ್ಲ, ಅದ್ ಬಿಟ್ಟು ನಿಮ್ಮನ್ ಬಿಟ್ಟಿರ್ಲಾರೆ, ನಿಮ್ ಜೊತೆ ನಾನು ಜೀವನ ಪರ್ಯಂತ ಇರ್ತೀನಿ ಅಂತ ಹೇಳ್ಬಾರ್ದ? ನಿಮ್ ತಂಗಿಗೆ ಬುದ್ಧಿ ಹೇಳಿ ಸರಿಯಾಗಿ ಅಂತ. ಅದಕ್ಕೆ ಸತ್ಯಣ್ಣದ್ರೆ, ಏನು ನೀನು ಹಂಗಂದ್ರೆ ಹಿಂಗಂತೀಯಲ್ಲೋ, ನಾನು ಹೇಳ್ತೀನಿ ಅಂದ್ರೆ ಒಪ್ಪಲ್ವಲ್ಲೋ ನೀನು? ಹೌದೌದು ಬಿಡಿ, ಇದೊಂದು ಹೇಳ್ತೀರ ಚೆನ್ನಾಗಿ ಅಂತ ಹೇಳಿ ಅಜಿತ ರೇಗಾಡ್ತಾನೆ. ಇಲ್ಲಿ ಕೇಳ್ಕೊಬರಕ್ ಹೋದ್ ಲಕ್ಷ್ಮಿ ಅಕ್ಕ ಬರ್ಲಿಲ್ಲ ಅಂತ ಪರಿತಪಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಲಕ್ಷ್ಮಿ ಅಕ್ಕನೇ ಬಂದ್ಬಿಡ್ತಾರೆ. ಬಂದು, ಭೂಮಿ ನೀನ್ ಅನ್ಕೊಂಡಾಗ ಏನೂ ಇಲ್ಲ, ಸಾಹೇಬ್ರು ಅವ್ರ ಮನಸ್ಸಿನಲ್ಲಿ ಪ್ರೀತಿನೂ ಇಲ್ಲ. ಹೌದಾ ಲಕ್ಷ್ಮಿ ಅಕ್ಕ, ಏನ್ ಮಾಡೋದೀಗ? ಏನಿಲ್ಲ ಭೂಮಿ, ನೀನೊಂದು ವಾರದಲ್ಲಿ ಬಂದು ತಯಾರಾಗೋದನ್ನ, ಈಗ್ಲೇ ಮನಸ್ಥಿತಿನ ನೀನು ಗಟ್ಟಿ ಮಾಡ್ಕೊ, ಈಗ್ಲೇ ಭಾಗ್ಯಕ್ಕನ್ ಕರ್ಕೊಂಡು ನಮ್ಮ ಮನೆಗೆ ಒಂದ್ 4 ದಿನ ಇರ್ತೀನಿ ಅಂತ ಹೇಳಿ ಹೇಳ್ಬಾ, ನಾನು ಕೂಡ ಹಾಗೆ ಕರ್ಕೊಂಡು ಹೋಗ್ತೀನಿ. ನಮ್ಮನೇಲಿ ಇದ್ದು ಆಮೇಲೆ ಪೆರೋಲ್ ಮುಗ್ದೋಗ್ತದೆ, ಆಮೇಲೆ ಭಾಗ್ಯಕ್ಕನು ಕೂಡ ಹೊಟ್ಟೋಗ್ತಾರೆ, ನಿನ್ ಮದುವೆ ವಿಚಾರ ಗೊತ್ತಾಗೋದೇ ಇಲ್ಲ. ಈಗ ಬೇಸರ ಮಾಡ್ಕೊಂಡು ನಿಂತಿರ್ತಾಳೆ. ಅಷ್ಟೇ ಮನೆಯವರೆಲ್ಲರೂ ಕೂಡ ಬರ್ತಾರೆ. ಬಂದು ಅವಳದನ್ನ ನೋಡಿ, ಸಂಗೀತ ಯಾಕೆ ಅಳ್ತಾ ಇದೀಯ ಭೂಮಿ ಅಂತ ಕೇಳ್ತಾರೆ. ಏನಿಲ್ಲ ಅತ್ತೆ, ಎಂತದ್ದಿಲ್ಲ. ಅದಕ್ಕೆ ಶ್ರವಣ್ ಅವರು, ಮನೆ ಸೊಸೆ ಕಣ್ಣೀರ್ ಹಾಕೋದು ಒಳ್ಳೇದಲ್ಲ ಕಣಮ್ಮ ಅಂತಾರೆ. ಅದಕ್ಕೆ ರಾಮಣ್ಣನು ಕೂಡ ಹಾಗೆ ಅಂತಾರೆ, ಮನೆ ಸೊಸೆ ಕಣ್ಣೀರ್ ಹಾಕ್ಬಾರ್ದು ಅಂತೇಳಿ. ಶ್ರವಣ್ ಇದ್ದವ್ರು ಅಜಿತ್ ಏನಾರು ಅನ್ನ ಅಂದಾಗ, ಇಲ್ಲ ಹಂಗೇನಿಲ್ಲ ಅಂತ ಹೇಳಿ ಜಾರ್ಕೊಳ್ತಾಳೆ. ಅಜಿತ್ ಬರ್ತಾನೆ. ಅಜಿತ್ ಡ್ಯೂಟಿ ಮುಗಿಸ್ಕೊಂಡು ಲೇಟ್ ಆಗಿ ಬಂದಿದ್ದಕ್ಕೆ ಸಂಗೀತ ಮನೆಯವರೆಲ್ಲರೂ ಗಾಬರಿ ಆಗಿರ್ತಾರೆ. ಏನ್ ಎಲ್ರು ಜೋಳಕ್ಕೆ ಹೋಗ್ತಾರೆ, ಏನ್ ಸ್ವಲ್ಪನೂ ಗೊತ್ತಾಗಲ್ವೇನೋ ಅಜಿತ? ಬೆಳಗು ಸಂದು ಏನ್ 24 ಗಂಟೆ ಟೈಮು ಡ್ಯೂಟಿ ಅಂತ ಅನ್ಕೊಂಡು ಕಳ್ರು ಕಾಕು ರೌಡಿಗಳನ್ನ ಹಿಡ್ಕೊಂಡು ಮನೆ ಸಂಸಾರನೇ ಮಾಡ್ತಿದೀಯಲ್ಲೋ, ಮದ್ವೆ ಆದ್ಮೇಲೆ ಸರಿ ಹೋಗ್ತೀಯಾ ಅಂದ್ರೆ ಇದೇನು ಇದು ನಿನ್ನ ಅವತಾರ ಅಂದಾಗ, ಅದಕ್ಕೆ ಅಜಿತ್ ಹೇಳ್ತಾನೆ, ಹೌದಮ್ಮ, ನಾನು ಶಾರದಾ ಹತ್ತೆ ಈ ಸ್ಥಿತಿಗೆ ಯಾರು ಕಾರಣರಾಗಿದ್ರು ಅವ್ರನ್ನ ಕಂಡಿಡಿಯೋವರೆಗೂ ಕೂಡ, ಪಿನ್ ಟು ಪಿನ್ ಕಳೆದು ದಿನದಿಂದ ಬಿಸಿಕ್ಕಿದವರೆಗೂ ಕೂಡ ಪಿನ್ ಟು ಪಿನ್ ನಾನು ಕಂಡಿಡಿಯೋವರೆಗೂ ನಾನು ಬಿಡೋನೇ ಅಲ್ಲ, ನಾನು ಬಿಡೋ ಮಾತೇ ಇಲ್ಲ. ಹಿಡಿದು ಜೈಲ್ಗೆ ಹಾಕಿ ಅವ್ರನ್ನ ಸದೆ ಬಡಿಲೇಬೇಕು ಅಂದಾಗ ದೇವಿಯಾನಿ ಹೋಗ್ತಾಳೆ, ಅಲ್ಲೇ ತಂಡ ಹೊಡೆದೋಗ್ತಾಳೆ. ಅಷ್ಟರಲ್ಲಿ ಶ್ರವಣ್ ಇದ್ದವ್ರು, ಇದೆಲ್ಲ ಬೇಕಾ ಅಜಿತ? ಶಾರದಾ ಹೇಗೂ ನಮ್ಮನೆಯಲ್ಲೇ ಇದ್ದಾಳೆ, ಬಿಡೋ ಅಂದಾಗ, ಇಲ್ಲ ಮಾವ, ಬಿಡೋ ಮಾತೇ ಇಲ್ಲ, ನಾನ್ ಮಾತ್ರ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅಂತೂ ದೇವಿಯಾನಿಗಂತೂ ಕಾದಿದೆ ಮಾರಿ ಹಬ್ಬ.
ಜೊತೆಗೆ ಎಲ್ರು ಕೂಡ ಸಂತಸದಿಂದ ಹಬ್ಬ ಮಾಡೋಣ ಇವತ್ತಾದ್ರೂ ಅಂತೇಳಿ ಲಕ್ಷ್ಮಿನೂ ಕೂಡ ಆಹ್ವಾನ ಮಾಡ್ತಾರೆ. ಶಾರದಾನು ಮನೇಲಿದ್ದಾರೆ, ಅದಕ್ಕೆ ಶ್ರವಣ್ ಹೇಳ್ತಾರೆ ನನ್ ಶಾರದಾ ಮನೆಯಲ್ಲಿದ್ದಾಳೆ. ಈ ಹೋಳಿ ಹಬ್ಬದ ಜೊತೆಗೆ ಬಣ್ಣ ಬಣ್ಣದ ಈ ಹೋಳಿನಲ್ಲಿ ನನ್ನ ಬದುಕು ಕೂಡ ಬಣ್ಣ ಬಣ್ಣವಾಗ್ಲಿ ಅಂತ ಹೇಳಿ ಅಜ್ಜಿ ಸಮಾಧಾನ ಮಾಡ್ತಾರೆ. ಸುಮ್ಮನಿರೋ ನಿನ್ ಬದುಕು ಕೂಡ ಬಣ್ಣ ಬಣ್ಣವಾಗುತ್ತೆ ಅಂತ ಹೇಳಿ ಎಲ್ಲ ಹೋಳಿ ಆಡೋಕ್ ಪ್ರಾರಂಭಿಸ್ತಾರೆ. ಏನು ಬಹಳಷ್ಟು ಸಂಭ್ರಮದಿಂದ ಆಡ್ತಾ ಇರ್ತಾರೆ. ಭೂಮಿ ಅಜಿತಿಗೆ ಬಣ್ಣ ಹಚ್ಚುತ್ತಾಳೆ, ಅಜಿತನು ಕೂಡ ಭೂಮಿಗೆ ಬಣ್ಣ ಹಚ್ಚುತ್ತಾನೆ. ಈ ರಂಗಿನಲ್ಲಿ ಇಬ್ರು ಕೂಡ ಒಂದಾಗಿ ನಿಂತಿದ್ದಾರೆ. ಎಲ್ಲ ಸಂಭ್ರಮದಿಂದ ಆಚರಿಸ್ತಾ ಇದ್ರೆ ಇಲ್ಲಿ ದೇವಿಯಾನಿ ಕಾದು ನಿಂತಿರ್ತಾಳೆ. ಅಶ್ವಿನಿ ಹತ್ರ ಬಂದ್ಬಿಟ್ಟು ನಿನಗ್ ಮಾತ್ರ ಯಾವುದೇ ಕಾರಣಕ್ಕೂ ನಚ್ಚಿ ಸಿಗೋಗ್ ಮಾಡೋದಿಲ್ಲ ಅಶ್ವಿನಿ ರಾಣ ಅಂತಾಳೆ. ಹಂಗಂತಿದ್ದಾಗೇನೆ ಅಶ್ವಿನಿ ಇದ್ದವಳು ನಾನು ಯಾವುದೇ ಕಾರಣಕ್ಕೂ ನಚ್ಚಿನ ಪಡೆದು ಬಿಡೋದಿಲ್ಲ ಕಣೆ, ನೀನ್ ಬದುಕಿದ್ರೆ ಅಲ್ವೇನೆ ಅಂತೇಳಿ ಪಟ್ ಅಂತ ಹೇಳಿ ಬೆಟ್ಟದ ಮೇಲಿಂದ ನೂಕೆ ಬಿಡ್ತಾಳೆ. ತುದಿಲ್ ನಿಂತಿರ್ತಾಳೆ. ಇಲ್ಲಿ ಅವ್ರವ್ರೇ ಕೊಂತ್ಕೊಳ್ತಕ್ಕಂತಹ ಸಂದರ್ಭ ಸನ್ನಿವೇಶ. ಇಬ್ರು ಕೂಡ ಕಳ್ರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ದೇವ್ಯಾನಿಗೆ ಇದಾಗ್ಬೇಕಿತ್ತು ಈ ಶಿಕ್ಷೆ. ಅವಳಿಗೂ ಕೂಡ ಶಾರದಾ ಅಂತ ಸ್ಥಿತಿನೇ ಬರ್ಬೇಕು. ಹಾಗಾಗಿ ಒಳ್ಳೇದೇ ಆಯ್ತು ಅಂತ ಬಯಸೋಣ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.